ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಮನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಡೆವಿಲ್ ಮೂವಿ ರಿವ್ಯೂ ಹೇಳ್ತಾ ಇದ್ದೀನಿ. ಹೇಗೆ ಮೂಡ್ ಬಂದಿದೆ, ಹೇಗೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಅದನ್ನೆಲ್ಲದನ್ನು ತಿಳಿಸ್ಕೊಂಡು ಕೊಡ್ತೀನಿ. ಡೆವಿಲ್ ಮೂವಿಯಲ್ಲಿ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ದರ್ಶನ್ ಸರ್ ಜೊತೆ ಹುಲಿ ಕಾರ್ತಿಕ್ ಅವರು, ವಿನಯ್ ಗೌಡ, ಅಚ್ಯುತ್ ರಾವು, ಶೋಭರಾಜು, ಆಮೇಲೆ ಗಿಲ್ಲಿ ನಟ ಅವರು ಆ್ಯಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಗಿಲ್ಲಿ ನಟ ಅವರು. ಹಾಗೆಯೇ ಡೆವಿಲ್ ಮೂವಿಯಲ್ಲಿ ದರ್ಶನ್ ಸರ್ ಬಂದು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಬಂದು ಕೃಷ್ಣ ಅಂತ, ಇನ್ನೊಂದು ಬಂದು ಧನುಷ್ ಅಂತ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲೂ ನಿಮಗೆ ಬೋರ್ ಅನ್ಸಲ್ಲ. ಎಲ್ಲ ಡೈರೆಕ್ಟ್ರು ಸರು ಚೆನ್ನಾಗಿ ಸ್ಟೋರಿನ ಹೆಣ್ದಿದ್ದಾರೆ. ಒಳ್ಳೊಳ್ಳೆ ಕಾಮಿಡಿ ಇದೆ, ಆಮೇಲೆ ಡ್ಯಾನ್ಸ್ ಇದೆ, ಆಮೇಲೆ ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ದರ್ಶನ್ ಸರ್ ಅಭಿಮಾನಿಗಳಿಗೆಲ್ಲ ಈ ಫಿಲಮ್ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಯಾಕೆಂದರೆ ಫ್ಯಾಮಿಲಿ ಎಲ್ಲ ಕೂತಿ ನೋಡ್ಬೋದು, ಆ ಥರ ಕಂಟೆಂಟ್ ಇದೆ. ಆಮೇಲೆ ಒಂದು ಮೆಸೇಜ್ ಇದೆ ಚಿತ್ರದಲ್ಲಿ. ಏನು ಮೆಸೇಜ್ ಅಂದರೆ ಹುಡುಗಿಯಿಂದನೇ ಏನು ಬೇಕಾದರೂ ಆಗ್ಬೋದು. ಮಹಾಭಾರತ ಕೂಡ ಹುಡುಗಿಯಿಂದನೇ ಆಗಿದೆ. ಈ ಚಿತ್ರದಲ್ಲಿ ಕೂಡ ಹುಡುಗಿಯಿಂದನೇ ಏನೇನೆಲ್ಲ ಆಗ್ಬೋದು ಅಂತ ತೋರಿಸಿದ್ದಾರೆ. ಆಮೇಲೆ ದರ್ಶನ್ ಸರ್ ಒಂದು ಡೆವಿಲ್ ಅಂತ ಕ್ಯಾರೆಕ್ಟರ್ ಬರುತ್ತೆ, ಅದೇ ಬಂದು ಧನುಷ್ ಅವರು. ಇನ್ನೊಂದು ಕ್ಯಾರೆಕ್ಟರ್ ಬಂದು ಕೃಷ್ಣ ಅಂತ. ಅದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ನಿಮಗೆ ಇಂಟರ್ವಲ್ ಗೊತ್ತಾಗುತ್ತೆ ಯಾರು ಡೆವಿಲ್ ಯಾರು ಕೃಷ್ಣ ಅಂತ. ಹಾಗೆ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ ದರ್ಶನ್ ಸರ್ ಬಂದು ಲಾಸ್ಟಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ನೀವು ನೋಡಬೇಕಾಗುತ್ತೆ. ಅದೇ ಥರನೇ ಇದರಲ್ಲಿ ಡ್ಯುಯಲ್ ಕ್ಯಾರೆಕ್ಟರಲ್ಲಿ ಏನೇನಾಗುತ್ತೆ ಏನು ಅಂತ ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ, ಹಾರೈಸಿ, ಕನ್ನಡನ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಓವರಾಲ್ ರೇಟಿಂಗ್ ಬಂದು ನಾನು 10ಗೆ 9.5 ಕೊಡ್ತೀನಿ. ಅಂದರೆ ಚಿತ್ರ ನೋಡಲಿ ಅಂತ ಅಲ್ಲ, ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ. ಎಷ್ಟೋ ದಿನ ಆದಮೇಲೆ ದರ್ಶನ್ ಸರ್ ಮೂವಿ ಬಂದಿದೆ. 711 ಡೇಸ್ ಆಗಿದೆ ಅವ್ರ ಮೂವಿ ಬಂದು. ಸೊ ಎಲ್ಲರೂ ಹೋಗಿ ದಯವಿಟ್ಟು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ದರ್ಶನ್ ಸರ್ ಅಭಿಮಾನಿಗಳು ಯಾರೇ ಆದ್ರೂ ಚಿತ್ರನ ನೋಡ್ತಾರೆ. ಎಲ್ಲರೂ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ. ಯಾರೇ ಡಿ ಬಾಸ್ ಅಭಿಮಾನಿಗಳಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.